ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಂತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ಟೈಮು ಆಲ್ಮೋಸ್ಟು 5:15 ನಾನು 5 ಗಂಟೆಗೆ ಎದ್ದೆ. ಯಾಕೋ ನಿದ್ದೆ ಬಂದಿಲ್ಲ, ಬಿಕಾಸ್ ನೆನ್ನೆ ಅಂಗಡಿಗೆ ಹೋಗ್ದಿರೋ ಕಾರಣ ಬೇಗ ಮಲ್ಕೊಂಡೆ, ಬೇಗ ಎಚ್ಚರ ಆಯಿತು. ಸೊ ಅದಕ್ಕೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಏನಿದ್ರೂ ಟಿಫನ್ ಮಾಡಬೇಕಷ್ಟೇ. ಟಿಫನ್ ಏನು ಅಂತ ಅಂದರೆ ದೋಸೆ ಹುಳಿ ಬಂದಿದೆ ನೋಡಿ, ಮತ್ತು ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಬೇಯಕ್ಕಿಟ್ಟಿದ್ದೀನಿ, ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಆಲ್ಮೋಸ್ಟ್ ಒಂದು 6:30ಗೆ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ನಾನು ನೀರು ಕುಡಿತಾ ಇದ್ದೀನಿ, ಅದೊಂದು 3 ವಿಷಲ್ ಬರಬೇಕು. ಬರಲಿ, ಅಲ್ಲಿವರೆಗೂ ನೀರು ಕುಡಿಯೋಣ. ಫ್ರೆಂಡ್ಸ್, ಈಗ 7 ಗಂಟೆ ಆಗಿದೆ ಟೈಮು, ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಈಗ ದೋಸೆ ಹಾಕಬೇಕು. ಅವಳು 7:15ಗೆ ಹೊರಡ್ತಾಳೆ. ಆಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಬಂದೆ. ದೋಸೆ ಹಾಕಬೇಕು, ಮತ್ತು ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ. ಒಗ್ಗರಣೆ ಹಾಕಬೇಕು, ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ತಣ್ಣೀರು ಹಾಕಿದ್ದೀನಿ, ಏಕೆಂದರೆ ಒಂದು ಸ್ವಲ್ಪ ಆರ್ಲಿ ಸಿಪ್ಪೆ ಬಿಡಿಸೋದಕ್ಕೆ ಅಂತ. ಈಗ ಒಗ್ಗರಣೆ ಹಾಕಬೇಕು. ಆಲೂಗೆಡ್ಡೆ ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನೂ ಅದು ಫ್ರೈ ಆಗಬೇಕು. ಅಷ್ಟರಲ್ಲಿ ಫ್ರೆಶ್ ಕೊಡ್ಕೊಂಡು ಬರೋಣ. ಇವಾಗ ಆಫೀಸಿಗೆ ಬಂದೆ, ಮತ್ತು ಇಲ್ಲೂ ಪೂಜೆ ಮಾಡಿ ಈಗ ಕೂತಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಬೇಗ ಬಂದು ಪೂಜೆ ಎಲ್ಲ ಮುಗಿಸ್ದೆ. ಹಾಗೆ ಫ್ರೆಶ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಶೇಕ್ನ ಮನೇಲೇ ಕುಡಿದುಕೊಂಡೇ ಬಂದಿದ್ದು ನಾನು. ಫ್ರೆಶ್ ಕುಡಿದು ಕೆಲಸ ಶುರು ಮಾಡೋಣ. ಇನ್ನು ಮತ್ತೆ ನಾನು ಹೋಗಬೇಕಾದ್ರೆ ನಿಮಗೆ ಸಿಗ್ತೀನಿ. ಈಗ ಕೆಲಸ ಮಾಡೋಣ, ಓಕೆನಾ ಫ್ರೆಂಡ್ಸ್? ಈಗ ಆಫೀಸ್ ಮುಗಿಸ್ಕೊಂಡು ಬಂದೆ. ಎಲ್ಲಿಗೆ ಅಂದರೆ ನಂದು ನೇಲು ಇದೊಂದು ಅವರೇ ಕರ್ಕೊಂಡ್ಬಂದಿದ್ದು. ಬಸ್ ಸ್ಟಾಪಿಗೆ ಬಂದು ಇದೊಂದೊಬ್ಬರು ಹೋಗ್ಬಿಟ್ಟಿತ್ತು, ಮತ್ತು ಇದೊಂದೊಬ್ಬರು ಹೋಗ್ಬಿಟ್ಟಿತ್ತು. ಅವತ್ತೇ ಹೇಳಿದರು ಹೋದರೆ ಬನ್ನಿ ಹಾಕ್ಕೊಡ್ತೀನಿ ಅಂತ. ಸೊ ಅದಕ್ಕೆ ಈಗ ಹಾಕಿಸ್ಕೊಳ್ಳೋಕ್ಕೆ ಅಂತ ಆಲ್ರೆಡಿ ಬಂದಿದ್ದೀನಿ. ನನಗೂ ಗೊತ್ತಿಲ್ಲ ಇದೊಂದು ಹಾಕ್ತಾರಾ ಅಥವಾ ಫುಲ್ಲು ಹಾಕ್ತಾರಾ ಅಂತ ನೋಡುವ. ನೋಡಿ, ಕಲರ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಸಿಂಗಲ್ ಫಿಂಗರ್ ಹೋಗಿತ್ತಲ್ವಾ, ನೀನು ಅದು ಹಾಕ್ಕೊಡ್ತಾರೆ ಅಂದ್ಕೊಂಡೆ, ಬಟ್ ಅವರು ಫುಲ್ಲುನೇ ಹಾಕ್ಕೊಟ್ರು. ಏನಿಲ್ಲ, ನಾನು ಹಿಂದೆ ಹಾಕ್ಕೊಂಡಿದ್ದೀನಲ್ವ. ಈ ಕಲರ್ನ ಚಾಯ್ಸ್ ಮಾಡಿದ್ದು ಇವರೇ. ಆಯಿತು ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀವಿ. ಟೈಮು 9 ಗಂಟೆ. ನೋಡೋಸ್ಕಂತ ಚೆನ್ನಾಯ್ತಾ ಹೇಳು. ಇದೇ ಕಲರ್ ಸ್ಯಾರಿ. ಐ ನೋ ಡಾರ್ಲಿಂಗ್, ಐ ನೋ. ನಿಮ್ಮ ಅಪ್ಪನೇ ಒಪ್ಕೊಬಿಟ್ಟ ಆಲ್ರೆಡಿ, ಅದೇ ಕಲರು. ಮೇಡಮ್ ಏನು ಮಾಡ್ತಾಯಿದ್ದೀರಾ ಮೇಡಮ್? ನಮ್ಮದು ಫ್ರೆಶ್ ರೆಡಿ ಇದೆಯಾ? ಹೊಟ್ಟೆ ಅಷ್ಟು ಸಂಕಟ ಹಿಡಿತಾವೆ ಕೂತಿದೆ ಫ್ರೆಂಡ್ಸ್. ಏನು ಗೊತ್ತಾ, ಫ್ರೆಶು ಶೇಕು ಕುಡಿದು ಸಿಗ್ತೀನಿ. ಸಕ್ಕತ್ ಸುಸ್ತಾಗ್ತೈತೆ. ನಾನು ಇಷ್ಟರಲ್ಲೆಲ್ಲ ಕುಡಿತಿದ್ದೆ, ಬಟ್ ಇವತ್ತು ಟೈಮ್ ಆಗೋಯ್ತು. ಅಲ್ಲೇ ಫ್ರೆಂಡ್ಸ್ ಇವತ್ತು ಮದ್ದೂರಿಗೆ ಹೋಗ್ತಿದ್ದೀವಿ. ಮತ್ತು ಇದು ಸಖತ್ತಾಗಿ ಮಾಡಿಕೊಟ್ರು. ನಿಮ್ಗೆ ಏನಾದರೂ ನೇಲ್ ಆರ್ಟು ಅಥವಾ ನೇಲ್ ಎಕ್ಸ್ಟೆನ್ಷನು ಏನಾದರೂ ಹಾಕಿಸ್ಕೋಬೇಕು ಅಂದರೆ ದಯವಿಟ್ಟು DM ಮಾಡಿ, ನಾನು ಹೇಳ್ತೀನಿ ಯಾವ ಪ್ಲೇಸು ಲೊಕೇಶನು ಅಂತ. ಅಲ್ಲಿ ಹೋಗಿ ಆರಾಮಾಗಿ ಹಾಕಿಸ್ಕೋಬೋದು. ಸ್ಟಾಫ್ಸು ಫ್ರೆಂಡ್ಲಿಯಾಗಿ ಚೆನ್ನಾಗಿರ್ತಾರೆ, ಚೆನ್ನಾಗಿ ಹಾಕ್ಕೊಡ್ತಾರೆ. ಮತ್ತೆ ಸಿಗ್ತೀವಿ. ಅಮ್ಮ ಬಂದಿದ್ದಾರೆ. ಯಾಕಮ್ಮ ಬಂದಿದ್ದೀರಾ ಇವತ್ತು? ನೀವು ಬರಲ್ವಲ್ಲ ಕೆಲಸ ಇಟ್ಕೊಂಡು? ನಾಳೆ ಬೆಳಗ್ಗೆ ಕೆಲಸ ಇರುತ್ತೆ ಫ್ರೆಂಡ್ಸ್. ಇವ್ರು ಬರಲ್ಲ, ಏನಾದರೂ ಇದ್ದರೆ ಮಾತ್ರ ಬರೋದವರು. ಯಾಕಮ್ಮ ಬಂದಿದ್ದೀರಾ? ಏನು ಗಿಫ್ಟು? ಉಂಗುರ ಕೊಡ್ಸಕ್ಕೆ. ಯಾಕೆ, ಏನು ಸಮಾಚಾರ? ಬರ್ತಡೇ ಇರೋದಕ್ಕೆ ಬಂದಿರೋದು. ಸುಮ್ಮನೆ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಕೆಲಸ ಇದೆ. ಇವಾಗ ನಾನು ಏನಾದ್ರು ಬನ್ರಿ ಅಂತ ಅಂದಿದ್ದು. ನನಗೆ ಭಯ ಫ್ರೆಂಡ್ಸ್, ಬೈಬಿಡ್ತೀನಿ ಅಂತ ಭಯ. ನಮ್ಮಮ್ಮ ನನಗೆ ಉಂಗುರ ಕೊಡಿಸಿದ್ದಾರೆ ಫ್ರೆಂಡ್ಸ್. ನನ್ನ ಫೇವ್ರೇಟ್ ಉಂಗುರನ ತೋರಿಸ್ತೀನಿ. ತೆಗೆಯಮ್ಮ, ಓಪನ್ ಮಾಡೋಣ. ನಂದು ನಾಳೆ ಬರ್ತಡೇ ಇರೋ ಕಾರಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅದ್ರ ಜೊತೆಗೆ ನನಗೆ ಇಷ್ಟವಾದ ಉಂಗುರ ತಂದಿದ್ದಾರೆ. ನಂಗೆ ಒಂಥರ ಇನ್ನೊಂಥರ ಇದಕ್ಕೆ ಬಂಕಿ ಉಂಗುರ. ಇದು ನನಗೆ ಒಂಥರ ಆ್ಯಂಟಿಕ್ ಪೀಸ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗಿದ್ದು ಟ್ರೆಂಡ್ ಆಗಿದೆ, ಬಟ್ ಟ್ರೆಂಡ್ ಆಗೋಕ್ಕೂ ಮುಂಚೆಯಿಂದನೂ
ನಂಗೆ ಈ ಥರ ಉಂಗುರ ಅಂದರೆ ತುಂಬ ಇಷ್ಟ. ಅದಕ್ಕೆ ಮಗಳಿಗೆ ಗಿಫ್ಟ್ ಕೊಡೋದಕ್ಕೆ ಬಂದಿದ್ದಾರೆ ಬರ್ತಡೆಗೆ. ಈಗಿರೋ ಚಿನ್ನದ ರೇಟಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ಶ್ರಮಜೀವಿ, ಕಷ್ಟಪಟ್ಟು ಮಾಡಿಸ್ಕೊಂಡು ತಂದಿದ್ದಾರೆ. ಫ್ಯೂಚರಲ್ಲಿ ದೇವ್ರ ಶಕ್ತಿ ಕೊಟ್ಟರೆ ಇದನ್ನು ರಿಟರ್ನ್ ಕೊಡೋಣ ನಾವು. ಏನಂತೀರೋ ಫ್ರೆಂಡ್ಸ್, ಕೊಡ್ತೀವಾ? ಕೊಡೋ ಚಾನ್ಸ್ ಇಲ್ಲ. ನಾಸ್ತಾ ಹಾಕೊಂಡಲ್ಲಮ್ಮ, ನಾಸ್ತಾ ಹಾಕೊಂಡು ನನ್ನ ಮಗ ಸರಿಯಿಲ್ಲ. ಆ ದೇವರು ನಮಗೆ ಕೊಡೋ ಥರ ಮಾಡಲಿ, ಕೊಡೋಣ, ಎಲ್ರಿಗೂ ಕೊಡೋಣ. ಏನಮ್ಮ? ನಮಗೇನು ಕೊಡೋದು ಬೇಡ ಫ್ರೆಂಡ್ಸ್, ಅವ್ರು ಚೆನ್ನಾಗಿದ್ದರೆ ಅಷ್ಟೇ ನನಗೆ ಖುಷಿ. ಏನು ಚೆನ್ನಾಗಿರ್ಬೇಕು? ಖುಷಿಯಾಗಿರಬೇಕು, ಯಾವಾಗ ನಗ್ನಗ್ತಾ ಇರಬೇಕು. ನಾನು ನಗ್ನಗ್ತಾ ಇಲ್ಲ. ಹೇಳಮ್ಮ. ಸುಸ್ತಾಗಿದೆ ಫ್ರೆಂಡ್ಸ್, ಇವಾಗ ಮಾತಾಡೋಕ್ಕೆ ಗೊತ್ತಿಲ್ಲ, ಊಟ ಮಾಡಬೇಕು. ಹೊಟ್ಟೆ ಹಸ್ಕೊಬಿಟ್ಟವ್ರೆ ಫ್ರೆಂಡ್ಸ್. ಅವರು ಒಬ್ಬರು ಪೇಷಂಟ್ನ ನೋಡೋಕೆ ಹೋಗಿದ್ರು, ಅವ್ರನ್ನ ನೋಡಿಕೊಂಡು ಬಂದಿದ್ದಾರೆ, ಸುಸ್ತಾಗಿದ್ದಾರೆ. ಈಗ ಹೊಟ್ಟೆ ಹಸ್ಕೊಬಿಟ್ಟಿದ್ದಾರೆ. ಈಗ ದೋಸೆ ತಿಂದಮೇಲೆ ಎನರ್ಜಿ ಬರುತ್ತೇನೋ, ನೋಡುವ. ಮತ್ತೆ ನಿಮಗೆ ಸಿಗ್ತೀನಿ. ಶೇಕು ಕುಡಿತಾ ಇದ್ದೀನಿ, ಕುಡಿದ್ಬಿಟ್ಟು ಸಿಗ್ತೀನಿ. ನಿದ್ದೆ ಬರ್ತಿದೆ, 10:30 ಆಯಿತು. ನಾನೇ ಫ್ಲಾಟು. ಆದರೆ ನಮ್ಮ ಯಜಮಾನಪ್ಪ ಎಲ್ಲಿ ಕರ್ಕೊಯ್ತಾ ಇದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಹೇಳಿಲ್ವಾ ಮಧುರು? ಮದ್ದೂರಿಗೆ ಕಾಫಿ ಕುಡಿಯೋಕೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋಣ, ನಿದ್ದೆ ಬರ್ತಾಯಿತ್ತು. ನಾನು ಕಾಲಲ್ಲೇ ಮಲಿಕೋ ಬರ್ತೀನಿ. ಅಮ್ಮ ಇದಿರುತ್ತೆ. ನಿಜ ಅಂತೆ. ಅಮ್ಮ ನೀವು ಸುಮ್ಮನೆ ಬಿಟ್ಟು ಬಿಡಮ್ಮ. ಏನು ಎಣ್ಣೆ ಕುಡಿದ್ಬಿಟ್ಟಿದ್ದೀರಾ ಕ್ಯಾ ಅಷ್ಟೇ. ಇಟ್ ನಾಟ್ ಪಾಸಿಬಲ್ ಅಂತ ಬರೀ. ಕ್ಯಾ ಜಿ ಜಿ ಕ್ಯಾ ನಡಿ. ಶೃಂಗೇರಿ ಹೊರನಾಡು ಮಧ್ಯೆ ಇನ್ನೂ ಒಂದು ಯಾವುದೋ ದೇವಸ್ಥಾನ ಇದೆ ಅಂತವೆ. ಈಗ ಹೇಳಮ್ಮ, ಅಲ್ಲಿಂದ ಬಂದಂದ್ಮೇಲೆ. ಅವ್ರು ಹೋಗಿದ್ರಲ್ಲ, ಅದನ್ನೇ ಅವಳು ನೋಡಿ ಫ್ರೆಂಡ್ಸ್, ಏನು ಹಿಂಸೆ ಕೊಡ್ತಾರೆ. ಫ್ರೆಂಡ್ಸ್, ಏನು ಗೊತ್ತಾ, ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಎಂಡ್ ಮಾಡಲ್ಲ. ನಾಳೆ ನನ್ನ ಬರ್ತಡೇ ಅಲ್ವಾ, ಅದಕ್ಕೆ ನಮ್ಮ ಅವಿ ಎಲ್ಲೋ ಕರ್ಕೊಯ್ತವ್ರೆ, ಎಲ್ಲಿ ಕರ್ಕೊಯ್ತವ್ರೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮಂಗೆ ಫುಲ್ಲು ನಿದ್ದೆ ಬರ್ತಿದೆ. ಟೈಮು 11:30 ಏನು ಹೋಗ್ಬೇಕು ನೋಡಿ. ಅವಾಗಲಿಂದ ತಳ್ತಾ ಇದ್ದೀನಿ, ಅವಾಗಲಿಂದ ಹೋಗೋಣ ಅಂತ ಇದ್ದೀನಿ. ನಾನೇ ಹೇಳ್ತಾ ಇದ್ದೀನಿ ನಿದ್ದೆ ಬಂದಿದೆ, ಹೋಗೋಣ, ಹೋಗಿ ಬಂದು ಮಲ್ಕೊಳ್ಳೋಣ ಅಂತ. ಬರಲಿಲ್ಲ. ಇವಾಗ ನನ್ನನ್ನೇ ಮನೆಯಿಂದ ಈಚೆ ಕಳಿಸ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಚಳಿ ಮಾತ್ರ ಆಯ್ತಾ ಇದೆ. ಹೋಗ್ಬಿಟ್ಟು ಬೇಗ ಬಂದು ಮಲ್ಕೊಬಿಡ್ಬೇಕು. ನಾಳೆ ಬೇರೆ ಆಫೀಸ್ ಇದೆ, ಕೆಲಸ ಇದೆ. ಹಾಂ ಹೌದಂತೆ. ಸ್ಲಿಪ್ಪರ್ ಕೊಡು. ವೆಯ್ಟ್. ಚಳಿ ಅಂದರೆ ಚಳಿ ಫ್ರೆಂಡ್ಸ್. ಮಳೆ ಬೇರೆ ಹಾನಿ ಆಗ್ತಾಯಿದೆ. ಇವರು ನಾವು ಕಾರ್ನ ಇಲ್ಲಿ ನಿಲ್ಲಿಸಲ್ಲ, ಅಲ್ಲಿ ಪಾರ್ಕಿಂಗ್ ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ನಿಲ್ಲಿಸಿದ್ದೀವಿ. ಅವರು ಕಾರ್ ತರಕ್ಕೆ ಹೋಗಿದ್ದಾರೆ. ನಾವು ಅಷ್ಟರಲ್ಲಿ ಕೆಳಗಡೆ ಬನ್ನಿ ಅಂತ ಹೇಳಿದರು, ನಾವು ಹೋಗ್ತಾಯಿದ್ದೀವಿ. ಈಗ ಚಳಿ ಏನು ಗೊತ್ತಾ ಫ್ರೆಂಡ್ಸ್, ಏನು ಅಂತ ಗೊತ್ತಿಲ್ಲ. ಇಲ್ಲಿ ಏರ್ಸ್ಬಿಟ್ಟವ್ರು ನನ್ನನ್ನು. ಚಳಿ ಆಯ್ತೈತೆ, ಮಳೆ ಬೇರೆ ಬರ್ತಿದೆ. ಬರಲಾ? ನಾನು ಬರ್ತೀನಿ ಇವಾಗ. ನಾನೇನು ಮಾಡಲ್ಲ, ಆದರೂ ಹೋಯ್ತಾಯಿತ್ತು ನಾಯಿ ಎದುರುಕೊಂಡು. ಫ್ರೆಂಡ್ಸ್, ಕತ್ಲೆಯಲ್ಲಿ ಕಾಣಿಸ್ತಿದ್ದೀವ ಇಲ್ವಾ ಗೊತ್ತಿಲ್ಲ. ನಮ್ಮ ಅಣ್ಣ ಬಂದವ್ರೆ. ಕೆಳಗೆ ಕೆಳಗೆ ನಾವು ಬೆಳಗಿದೀವಿ, ಕಾಣ್ತೀವಿ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ನಮ್ಮನ್ನು ನೋಡಕ್ ನೀವು ಬಂದಿದ್ರಿ, ನೀವು ನೋಡಕ್ ನಾನು. ಆ ಮೂವಿನೇ ನೋಡೋಕ್ಕಾಯ್ತಲ್ಲ ಫ್ರೆಂಡ್ಸ್, ಟೈಮೇ ಸಿಗ್ತಿಲ್ಲ. ಅವರೆಲ್ಲ ನೋಡಿ ನಮ್ಗೆ ಹೊಟ್ಟೆ ಉರುಗ್ತವ್ರೆ. 5 ಸಲ ನೋಡೋರೆ. 4 ಸಲ ನೋಡೋರೆ. ಅಲ್ಲ, ಒಬ್ಬೊಬ್ಬರ ಜೊತೆ ಒಂದೊಂದು ಸಲ ಹೋಗೋರೆ. ಸಾವುಕಾರ ಮಂದಿಯಲ್ಲಿ ಇವ್ರು ಮಾತ್ರ ಹೋಯ್ತಾರೆ. ಅಯ್ಯೋ, ಸಾವುಕಾರ ಮಂದಿ ಕಾರ್ ತಗೊಂಡಿರೋ ಸಿರಿಲಿ ಕಾಂತಾರನೇ ಮರ್ತೋಗೋರೆ. ಸೊಳ್ಳೆ ಬಿದ್ದು ಕ್ಲೋಸ್ ಮಾಡೋ ನನಗೆ ಕಚ್ಚಬೇಕು ಕಣಮ್ಮ. ನೀನು ಒತ್ಕೊಬಿಟ್ಟಿದೆಯಲ್ಲ, ಅದಕ್ಕೆ ನನ್ನ ಕಡೆನೇ ಬರ್ತಾಯಿದ್ದೆ. ಇವನು ಕ್ಲೋಸ್ ಮಾಡೋ ಸ್ಕಂದ, ಕ್ಲೋಸ್ ಮಾಡೋ ಹೇಳ್ತಾರೆ.